ಎಷ್ಟೊಂದ್ ಜನ ಇವಾಗ್ಲೂ ಒಂದ್ ಚೀಟ್ ಮೀಲ್ ತಿಂದ ತಕ್ಷಣ ದಪ್ಪ ಆಗ್ತೀನಿ ಅಂತ ಇವಾಗ್ಲೂ ಬಿಲೀವ್ ಮಾಡ್ತಾರೆ. ಇದು ಏನಕ್ಕೆ ಸಾಧ್ಯ ಇಲ್ಲ ಅಂತ ಪರ್ಸನಲ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ನೋಡಿ, ನೀವು 1 kg ಫ್ಯಾಟ್ ನ ಬೆಳೆಸಬೇಕು ಅಂತಂದ್ರೆ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಗಿಂತ ನೀವು 7700 ಕ್ಯಾಲರೀಸ್ ತಿನ್ಬೇಕು. ನೀವು ತಿಂತಿರೋ ಚೀಟ್ ಮೀಲ್ಸ್ ಅಲ್ಲಿ ನೀವು ಒಂದು ಫುಲ್ ಬಿರಿಯಾನಿ ಇಲ್ಲ 2 ಪ್ಲೇಟ್ ಬಿರಿಯಾನಿ ತಿಂದ್ರು ಅದಕ್ಕೆ ಅರ್ಧ ಕ್ಯಾಲರೀಸ್ ನೀವು ತಿಂತಾ ಇಲ್ಲ. ಉದಾಹರಣೆಗೆ ನಾನು ನಿನ್ನೆ ರಾತ್ರಿ 2 ಬರ್ಗರ್ನ ಫುಲ್ ಬ್ಯಾಟಿಂಗ್ ಮಾಡಿದೆ. 2 ಬರ್ಗರ್, ಒಂದು ಸ್ಮಾಲ್ ಪ್ಯಾಕೆಟ್ ಆಫ್ ಪೊಟೆಟೊ ವೆಜಸ್, ಇದನ್ನೆಲ್ಲ ಸೇರಿಸಿ ಆಲ್ಮೋಸ್ಟ್ 1000 ಇಲ್ಲ 1200 ಕ್ಯಾಲರೀಸ್ ಆಗಿರುತ್ತೆ. ನಾರ್ಮಲಿ ಎಲ್ಲರೂ ಜನರು ತಿನ್ನೋದು 1 ಬರ್ಗರ್, ಅದು ತಿನ್ಕೊಂಡೆ ದಪ್ಪ ಆಗ್ಬೋದು ಅಂತ ಹೇಳ್ತಾರೆ. ನಾನು ಅದ್ರ 2 ಬರ್ಗರ್ ತಿನ್ಕೊಂಡು ಇವತ್ತಿನ ಬೆಳಗ್ಗೆ ನನ್ನ ಬಾಡಿ ಕಂಡೀಷನ್ ಹಿಂಗಿತ್ತು. ನೋಡಿ, ನಂದು ಎವ್ರಿ ಮೀಲ್ ತುಂಬಾ ಕಂಟ್ರೋಲ್ಡ್ ಆಗಿ ನಾನು ತಿನ್ನೋದು. ಅದಕ್ಕೆ ನಾನು ಅವಾಗ ಈ ತರ ಚೀಟ್ ಮೀಲ್ಸ್ ತಿಂದಾಗ ನಾನು ದಪ್ಪ ಆಗ್ತಾ ಇಲ್ಲ. ನೀವು ದಪ್ಪ ಆಗ್ತಿರೋದು ಒಂದು ಚೀಟ್ ಮೀಲ್ ಇಂದ ಅಲ್ಲ, ದಿನ ನೀವು ಕ್ಯಾಲರಿ ಸರ್ಪ್ಲಸ್ ಮಾಡ್ತಾ ಇದ್ದೀರಾ. ಅದು ಸ್ವಲ್ಪ ಇರುತ್ತೆ. ಸಡನ್ ಆಗಿ 7700 ಕ್ಯಾಲರೀಸ್ ಮಾಡ್ತಾ ಇಲ್ಲ, ಮೋಸ್ಟ್ಲಿ 500 ಕ್ಯಾಲರೀಸ್ ಆಗಿ ಎವ್ರಿ ಡೇ ಸರ್ಪ್ಲಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ನೀವು ದಪ್ಪ ಆಗ್ತಾ ಇರೋದು. ಡಯಟ್ ಮಾಡೋದನ್ನ, ಕ್ಯಾಲರೀಸ್ ನ ಟ್ರ್ಯಾಕ್ ಮಾಡೋದನ್ನ ನೀಟಾಗಿ ಕಲ್ತ್ರೆ ನಿಮಗೆ ಇಷ್ಟವಾಗಿರೋ ಊಟನ ನೀವು ತಿನ್ಕೊಂಡು ಬಾಡಿನ ಮೇಂಟೈನ್ ಮಾಡಬಹುದು.